ವಾಟ್ಸಪ್ಪಲ್ಲಿ ಲೈವ್ ಹಾಕಿದ್ದೀನಿ, ಹೇಳ್ಬಿಡಿ ನನಗೆ ಮೆಸೇಜ್ ಹಾಕಿ. ನೀವು ಹೋಗಿ ಹಂಗೆ ಸೈಡಿಗೆ ಬನ್ನಿ ಸರ್. ಸ್ವಲ್ಪ ಕೆಳಗಡೆ ಹಿಂದೆ ಮೈಕಲ್ಲಿ ಇಡ್ರಪ್ಪ. ಆತ್ಮೀಯರೇ, ಇವತ್ತು ಸತ್ಯಾಗ್ರಹ ಸೌಧದಲ್ಲಿ 79ನೇ ಸ್ವತಂತ್ರ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಧ್ವಜಾರೋಹಣ ಮಾಡೋದಕ್ಕೆ ನಮ್ಮ ಕ್ಷೇತ್ರದ ಶಾಸಕರು ಆಗಮಿಸಿದ್ದಾರೆ. 2 ವರ್ಷಗಳಲ್ಲಿ ಅನೇಕ ಅಭಿವೃದ್ಧಿಗಳ ಅಧಿಕಾರರಾಗಿದ್ದಾರೆ. ಅವರು ಶಾಸಕರಾದ ನಂತರ ಪರಿಸರ ದಿನಾಚರಣೆಯನ್ನು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದು. ಆ ಸಂದರ್ಭದಲ್ಲಿ ಅವರಿಗೆ 2 ಬೇಡಿಕೆಗಳನ್ನು ನಾವು ಇಟ್ಟಿದ್ದು. ಅವತ್ತು ಕೆಮ್ಮಣ್ಣ ನಾಲೆಯ ಅಭಿವೃದ್ಧಿಯನ್ನು ಮಾಡಬೇಕು, ನವೀಕರಣ ಮಾಡಬೇಕು ಅಂತ. ಅದು ಇವತ್ತು ನನಸಾಗಿದೆ. ಅದಕ್ಕೆ ಈ ವೇದಿಕೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಇನ್ನೊಂದು ವಿಶೇಷವಾದಂಥ ಒತ್ತಾಯವನ್ನು ಮಾಡಿದ್ದು, ಈ ಸತ್ಯಾಗ್ರಹ ಸೌಧ ಏನಿದೆ ಇದು ಮದ್ದೂರಿನ ಒಂದು ಪ್ರತಿಷ್ಠಿತವಾದಂಥ ಸೌಧ, ಸ್ವತಂತ್ರ ಚಳುವಳಿಯ ಗುರುವಾಗಿರ್ತಕ್ಕಂಥದ್ದು. ಇದರ ಅಭಿವೃದ್ಧಿಯನ್ನು ಮಾಡಬೇಕು ನೀವು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದ್ದು. ದಯಮಾಡಿ ಮುಂದಿನ ಸ್ವತಂತ್ರ ದಿನಾಚರಣೆಯ ಒಳಗಾಗಿ ಇದರ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಒತ್ತಾಯದ ಮೇರೆಗೆ ಅವರನ್ನು ಒತ್ತಾಯಿಸಿ ಈ ಧ್ವಜವನ್ನು ಆರೋಹಣ ಮಾಡೋದಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಶಾಸಕರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪುರಸಭೆಯ ಅಧ್ಯಕ್ಷರಾದಂಥ ಕೋಕಿಲ ಅರಣ್ಯರವರನ್ನು, ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಸ್ವರೂಪ್ ಚಂದ್ರರವರನ್ನು, ರೋಟರಿ ಅಧ್ಯಕ್ಷರಾದಂಥ ಬಿಂದಾಸ್ ಶ್ರೀನಿವಾಸರವರನ್ನು, ಹಾಗೆ PDF ಲಯನ್ಸ್ ಅಧ್ಯಕ್ಷರಾದಂಥ ಲಯನ್ ಮಂಜುನಾಥರವರನ್ನು, ಹಾಗೆ ನಮ್ಮ ಖಜಾಂಚಿ ಶಿವರಾಮ್ ಅವರನ್ನು, ನಮ್ಮ ಈ ಭಾಗದ ಪುರಸಭೆಯ ಸದಸ್ಯರಾದಂಥ ಸರ್ವಮಂಗಳರವರನ್ನು, ನಂದೀಶ್ರವರನ್ನು, ಲತಾರವರನ್ನು, ಹಾಗೆ ವಿವಿಧ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರುಗಳನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿ ಧ್ವಜಾರೋಹಣವನ್ನು ಮಾಡಿಕೊಳ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಹಾಗೆ ಇದೊಂದು ಈ ವರ್ಷದ ವಿಶೇಷ ಅಂತಂದರೆ ಮದ್ದೂರು ತಾಲೂಕು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಾಗವಹಿಸಿದ್ದಾರೆ. ಪ್ರತಿ ವರ್ಷ ನಾವು ಅವರನ್ನು ಆಹ್ವಾನ ಮಾಡ್ತಾ ಇದ್ದೋ. ಆದರೆ ಇವತ್ತಿಗೆ ಬಂದಿರತಕ್ಕಂಥ ಹೊಸ ತಹಸೀಲ್ದಾರ್ ಅವರು ವಿಶೇಷವಾದ ಆಸಕ್ತಿಯನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮಕ್ಕೆ ಅವರ ಸಹೋದ್ಯೋಗಿ ಮಿತ್ರರೊಂದಿಗೆ ಆಗಮಿಸಿದ್ದಾರೆ. ಅವರನ್ನು ಸಹ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಈ ಕಡೆ ಬರ್ರಿ. ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮಾಡಿ
बोलो भारत माता की, बोलो राष्ट्रपिता महात्मा गांधी जी की, बोलो नेहरू जी की, बोलो अंबेडकर जी की, बोलो लाल बहादुर शास्त्री जी की, बोलो सुभाष चंद्र बोस जी की, बोलो किंगर हनुमंतಯ್య जी की, बोलो सिद्धलिंगಯ್య जी की, बोलो एच के वीरनगौड़ा की, बोलो एम एन जोशी जी की, बोलो तिरुमलेगौड़ा की, वंदे 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 ಚಪ್ಪಲ್ ಒಂದು ಸ್ಟೆಪ್ ಸ್ವಲ್ಪ ಹಿಂದೆ ಹೋಗಿದ್ದಾರೆ ಸ್ವಲ್ಪ ಹಿಂದೆ ತಗೊಳ್ಳಿ ಹಿಂದೆ ಹೋದೆ ನೀವು ಸ್ವಲ್ಪ ಹಿಂದೆ ನೀವು ಈ ಕಡೆ ಬಂದ್ಬಿಡಿ ಅಣ್ಣ ಸೋಮಶೇಖರ್ ಸರ್ ಈ ಕಡೆ ಬಂದ್ಬಿಡಿ ಸ್ವಲ್ಪ ಹಿಂದೆ ಹೋಗಿದ್ದಾರೆ ಅಲ್ಲೇ ನಿಂತ್ಕೊಳ್ಳಿ ನೀವು ಸ್ವಲ್ಪ ಹಿಂದೆ ಹೋಗಿ ಸ್ವಲ್ಪ ಹೆಂಗೆ ನೀವು ಸ್ವಲ್ಪ ಹಿಂಗೆ ಬನ್ನಿ ಹಾಂ ಇದಕ್ಕೆ ನೀಟಾಗಿ ಕವರ್ ಆಯ್ತದೆ ಅಲ್ಲ ಹಿಂಗೆ ಕವರ್ ಆಯ್ತದೆ ಭಾರತ್ ಮಾತಾ ಕಿ ಅಧ್ಯಕ್ಷ ಒಂದು ನಿಮಿಷ ಹಿಂದೆ ಬನ್ನಿ ಅದಕ್ಕಂತ ದೊಡ್ಡದು ಹಂಗೆ ಸ್ವಲ್ಪ ಹಿಂದಕ್ಕೆ ಸರ್ ಒಂದು ಸ್ವಲ್ಪ ಹಿಂದಕ್ಕೆ ಹಂಗೆ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನ ತಿಳಿಸುತ್ತಾ ಏನು ನಮ್ಮ ಸ್ವಾತಂತ್ರ್ಯ ಹೋರಾಟದ ಚಳುವಳಿಯಲ್ಲಿ ಒಂದು ಏನು ದೇಶಾದ್ಯಂತ ಒಂದು ಗುರು ಉಳ್ಕೊಂಡಿದೆ ಅಂದರೆ ಅದು ಶಿವಪುರ ಹೊಸ ಸತ್ಯಾಗ್ರಹ ಸೌಧ. ಅದ್ರ ಜೊತೆಗೆ ನಮ್ಮ ಆ ಒಂದು ದಿನದಲ್ಲಿ ಪಾಲ್ಗೊಂಡಿದ್ದಂಥ ಹಿರಿಯರಾದ ಕೆ ಟಿ ಚಂದ್ರ ಅವರು ಪ್ರತಿ ಸಲ ಇದು ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಸಂಸ್ಥೆಯ ಚನ್ನೇಗೌಡ ಸಂಸ್ಥೆ ಮತ್ತು ಎಸ್ ಕೆ ವೀರನಗೌಡ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಯವರು ಎಲ್ಲರೂ ಸೇರಿ ಪ್ರತಿ ಸಲ ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದಾರೆ. ಇವತ್ತು ವಿಶೇಷತೆ ಏನಂದರೆ ಪ್ರತಿ ಸಲಕ್ಕಿಂತ ಇವತ್ತು ಈ ಒಂದು ಹೊಸ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಪದಾಧಿಕಾರಿಗಳು ಕೂಡ ಪಥಸಂಚಲನವನ್ನು ನಡೆಸೋದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಟ್ಟು ಒಂದು ಈ ಬಾರಿ ಎಲ್ಲ ನಮ್ಮ ತಾಲೂಕಿನಲ್ಲಿ ನಡೆಯುವಂಥ ಸ್ವಾತಂತ್ರ್ಯ ದಿನಾಚರಣೆಯು ಕೂಡ ಒಂದು ವಿಶಿಷ್ಟ ರೀತಿಯಲ್ಲಿ ಹೊಸದಾಗಿ ಹೊಸತನವನ್ನು ಕಂಡುಕೊಳ್ತಾ ಇದ್ದೀವಿ. ಈ ಒಂದು
ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರಿ. ಇದೇ ರೀತಿ ಎಲ್ಲರೂ ಕೂಡ ಏನು ನಮ್ಮ ದೇಶದ ಒಂದು ಭಕ್ತಿಯನ್ನು ದಿನ ಎಲ್ಲರಿಗೂ ಸಮರ್ಪಣೆಯನ್ನು ಮಾಡ್ತಾ ಒಂದು ಭಕ್ತಿ ಭಾವನೆಗಳು ಬೆಳೀತಾ ಹೋಗಬೇಕು. ದಿನೇ ದಿನೇ ಕಾಲ ಬದಲಾದಂಗೆ ನಾವು ಕೂಡ ಎಲ್ಲವನ್ನೂ ಕೂಡ ಹೊಸತನವನ್ನು ಬೆಳೆಸ್ತಾ ಹೋಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಒಂದು ಹೊಸತನ ಕಾಣ್ತಾ ಇದೆ. ಭಾಳಷ್ಟು ಜನ ಇವತ್ತು ಭಾಗವಹಿಸಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲರೂ ಸ್ವತಂತ್ರ ದಿನಾಚರಣೆ ಇರ್ಬೋದು, ನಾಡ ಹಬ್ಬಗಳಿರ್ಬೋದು, ಎಲ್ಲರೂ ಕೂಡ ಜನಪ್ರತಿನಿಧಿಗಳಾಗಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಎಲ್ಲ ಶಾಲೆಯ ಆಡಳಿತ ಮಂಡಳಿಯವರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ನಾಡ ಹಬ್ಬಗಳಿಗೆ ಒಂದು ಮೆರುಗನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಇದೇ ಮುಂದಿನ ದಿನಗಳಲ್ಲೂ ಕೂಡ ಹೆಚ್ಚಿನದಾಗಿ ಇದಕ್ಕೆ ಬೆಂಬಲವನ್ನು ಮಾಡ್ತಾ ಹೋಗಬೇಕು ಅಂತ ಹೇಳ್ತಾ, ಈಗಾಗಲೇ ಅಲ್ಲೂ ಕೂಡ 9 ಗಂಟೆಗೆ ಧ್ವಜಾರೋಹಣವನ್ನು ಮಾಡಬೇಕು. ಇನ್ನೊಂದು ಮುಖ್ಯ ವಿಚಾರಗಳನ್ನ ಅಲ್ಲಿ ಮಾತಾಡೋಣ ಅಂತ ಹೇಳ್ತಾ, ಸತ್ಯಾಗ್ರಹ ಸೌಧದ ಬಗ್ಗೆ ಒಂದು ಮಾತು. ಈಗಾಗಲೇ ಸತ್ಯಾಗ್ರಹ ಸೌಧಕ್ಕೆ 2 ಕೋಟಿ ಅನುದಾನ ನಮ್ಮ ಸರ್ಕಾರದಿಂದ ಬಿಡುಗಡೆಯಾಗಿದೆ. ಏನು ಮಾಡಬೇಕು ಅಂತ ಸ್ವಲ್ಪ ಚರ್ಚೆ ಮಾಡಿ ನಾವು ಇಲ್ಲಿ ಅಭಿವೃದ್ಧಿನ ಪಡಿಸಲಿಕ್ಕೆ ಎಲ್ಲರನ್ನೂ ಕೂಡ ಕರೆದು ಚರ್ಚೆಯನ್ನು ಮಾಡ್ತೀವಿ. ಅದ್ರ ಜೊತೆಗೆ ಇನ್ನೂ ಏನಾದರೂ ಹೆಚ್ಚಿನ ಅವಶ್ಯಕತೆ ಇದ್ರೂ ಕೂಡ ಆ ಅನುದಾನವನ್ನು ಕೂಡ ನಮ್ಮ ಸರ್ಕಾರದಿಂದ ಬಿಡುಗಡೆ ಮಾಡಿ ಅಭಿವೃದ್ಧಿಯನ್ನು ಮಾಡ್ತೀವಿ. ನಮಸ್ಕಾರ. 2ರಲ್ಲಿ ಆಗೋದಿಲ್ಲ, ಪ್ಲಸ್ 8 10 ಮಾಡಿಸಿ ಮಾಡುವ ಹಂತವಾಗಿ ಅದು ಹೈಲೈಟ್ ಮಾಡ್ಬೇಕು ನೀವು ಖಂಡಿತ. ಅದೇ ಇವತ್ತು